ಸರ್ ಈ ಕಡೆ ನೋಡಿ ನಾಲ್ಕು ಸಾಹೇಬ್ರ ಈ ಕಡೆ ನೋಡ್ರಿ. होतले होणार आहे ना फिर सरी होते सही सरी आता बीच बिड़ पादना बीच बिड़ ये पंजा सरफराज ये साइट ಮಾಡಿದ್ರೆ ಕೋಟೇಶ್ವರ ಠಾಣೆ ಅಡಿಗಳು ಆಗಿರುತ್ತೆ. ಇದಕ್ಕೆ ಇನ್ನೂ ಸಮರ್ಪಕ ಇನ್ನೂ ಇದು ಸ್ವಲ್ಪ ಮಟ್ಟಿಗೆ ಕೆಲಸ ನನಗೇನು ಸಮರ್ಪಕವಾಗಿ ಮತ್ತು ಏನು ಒಂದು ಗುಣಮಟ್ಟ ಇರಬೇಕು, ಗುಣಮಟ್ಟದ ಕೆಲಸ ಕೆಲವೊಂದರಲ್ಲಿ ಆಗಿಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದ್ದದಾಗಿ ಈಗ ನಾನು ಕರೆದು ಹೇಳಿದ್ದೀನಿ, ಅದಕ್ಕೆ ಇಮಿಡಿಯೇಟ್ಲಿ ಅದನ್ನು ಕಾಂಕ್ರೀಟ್ ಮಾಡೋದಕ್ಕೆ ಬೇಕಾದ ಮೇಲೆ ಸ್ಪೆರಿಫೈ ಮಾಡಿ ಅದರ ಮೇಲೇ ಇನ್ನು 4 ಇಂಚ್ ಕಾಂಕ್ರೀಟು ಅಥವಾ 5 ಇಂಚ್ ಕಾಂಕ್ರೀಟು ಅದ್ರ ಮೇಲೆ ಹಾಕಿದ್ರು ತೊಂದರೆ. ಅದನ್ನು ಪೂರ ತೆಗಿಬೇಕಾಗಿಲ್ಲ, ಬೇಕಾದ್ರೆ ಅದನ್ನು ಇಂಚು ಮೇಲ್ಗಡೆನೇ ಏನಪ್ಪ ಅಂದರೆ ನೀಟಾಗಿ ಒಂದು 5 ಇಂಚು M30 ಕಾಂಕ್ರೀಟ್ ಅಂತ M30 ಕಾಂಕ್ರೀಟ್ ನೀಟಾಗಿ ಕಾಂಪ್ಯಾಕ್ಟ್ ಮಾಡಿ ನೀಟಾಗಿ ಮಾಡ್ಕೊಂಡು ಎಲ್ಲರೂ ಬಿಡ್ರಿ. ಈಗ ಸುಮಾರು ಒಂದು 3 ಹಳ್ಳಿ ಅದಾವ. ನಿಮ್ಮ ಅಪೇಕ್ಷೆ ಮೇಲೆ ಮಾತಾಡಲಿ. 100 ಹಳ್ಳಿ ಅದಾವ. 100 ಹಳ್ಳಿ ಜನರು ಇವತ್ತು ಬರ್ತಿದ್ರು. ಒಂದು ನಿಮಿಷ ನಿಮ್ಮ ಇದೇ ಪಬ್ಲಿಸಿಟಿ ಆಗಲ್ಲ ಬಂದಿಲ್ಲ. ನಾನು ಹೇಳ್ತೀನಿ, ನಾನು ಫೋನ್ ಮಾಡಿ ಮೊನ್ನೆ ಹೇಳಿದ್ದೀನಿ, ಇಮಿಡಿಯೇಟ್ ಆಗಿ ಪ್ರತಿಯೊಂದು ಇಲಾಖೆಗೆ ಇದು ಗಮನ ಮೆಸೇಜ್ ಕೊಟ್ಬಿಟ್ಟಿದ್ರೆ ಹೈಲೈಟ್ ಮಾಡ್ತಿದ್ರು ಇಂಥ ತಾರೀಕಿಗೆ ಇಂಥ ಇದು ನಾವು ಉದ್ಘಾಟನೆ ಇದೆ ಅಂದರೆ ಜನ ಬಂದಿದ್ದು ಪ್ರಚಾರ ಹೆಚ್ಚಿತ್ತು. ನಾಳೆ ಇವತ್ತಿನ ನಾವು ಇವತ್ತಿನ ಸುದ್ದಿನೇ ಪ್ರಕಟ ಆದ್ರೆ ನಿಮ್ಗೆ ಎಷ್ಟೋ ಮಂದಿ ಹಳ್ಳಿಯವ್ರಿಗೆ ಕೇಳ್ತಾರೆ, ಯಾಕೆ ಯಾವಾಗಾಯ್ತು ಡಬ್ಬ ಗೊತ್ತಿಲ್ಲ. ಅವಾಗ ನಿಮ್ಗೆ ಬರ್ತಾವ ಫೋನ್ ಲೀಡರ್ಗಳಿಗೆ. ಇದು 2.5 ವರ್ಷದ ಹಿಂದೆ ಇದ್ರ ಬಗ್ಗೆ ಜಾಗ ಅಲಾಟ್ಮೆಂಟ್ ಆಗ್ತದೆ. 2024ರಲ್ಲಿ ಜಾಗ ಕೊಡ್ತೀವಿ, ಕೆಲಸ ಚಾಲು ಮಾಡಿಸಿದ್ದೀವಿ, ಪೂರ್ತಿಯಾಗಿದೆ. ಅಫ್ಕೋರ್ಸ್ ಗುಣಮಟ್ಟದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಕಾಂಪ್ರಮೈಸ್ ಮಾಡುವಂಥದ್ದಿಲ್ಲ. ಅವ್ರಿಗೆ ಕಾಂಟ್ರಾಕ್ಟ್ರಿಗೆ ಅದು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಆ ನಂತರ ಇವತ್ತು ಏನು ತಾಳಿಕೋಟೆಯಲ್ಲಿ ಇರ್ತಕ್ಕಂಥ ಬೇಡಿಕೆಗಳನ್ನು ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಕಚೇರಿ ಆಗಿರ್ಬೋದು, BO ಆಫೀಸ್ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ ಹಂತವಾಗಿ ಈ 2 ವರ್ಷದಲ್ಲಿ ಸಂಪೂರ್ಣ ಮಾಡಿ ಕೊಡ್ತೀವಿ. 2 ವರ್ಷ ಇದು ಟೈಮ್ ಇದೆ ಸರ್ಕಾರಕ್ಕೆ.
2 ವರ್ಷದ ಹಂತದಲ್ಲಿ ಸಂಪೂರ್ಣ ಎಲ್ಲ ಕಚೇರಿಗಳನ್ನು ಕೂಡ ಮಾಡಿಕೊಡ್ತೀವಿ. ತಾಳಿಕೋಟಿ ಇಂಡಿಪೆಂಡೆಂಟ್ ಆಗಿ ಒಂದು ತಾಲೂಕಾಗಿ ಏನು ಫಂಕ್ಷನ್ ಆಗಬೇಕು ಅಥವಾ ಆಡಳಿತ ನಡಿಬೇಕು, ಆ ಆಡಳಿತದ ಸಂಪೂರ್ಣವಾದಂಥ ಒಂದು ಸಹಕಾರ ನಮ್ಮಿಂದ ಇರುತ್ತೆ. ಎರಡನೇ ಮಾತು, ನನಗೆ ಮುದ್ದೇಬಾಳ ಬೇರೆ ಅಲ್ಲ, ತಾಳಿಕೋಟಿ ಬೇರೆ ಅಲ್ಲ, ನಾಲ್ಕೂರು ಬೇರೆ ಅಲ್ಲ. 3 ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ನಗರಗಳು ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಇಟ್ಕೋಬೇಕಾದಂಥ ಇವತ್ತಿನ ಪ್ರಸಂಗ ಇರುವುದರಿಂದ ನನ್ನಿಂದ ಏನು ಬೇಕು ಒಬ್ಬ ಶಾಸಕನಾಗಿ ಏನು ಸಹಕಾರ ನೀಡಬೇಕು ಎಲ್ಲ ಸಹಕಾರವನ್ನು ನೀಡ್ತೇನೆ. ಜನರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ.